ಪ್ರೂಫ್ ಬೇಕು ಅಂತ ಕೇಳ್ತಿದ್ರು ತಾನೆ, ಕೊಟ್ಟೆ ತಾನೆ ಪ್ರೂಫು. ನನ್ನ ದುಡ್ಡಲ್ಲಿ ಮತ್ತೆ ಸ್ವಾಮಿ ಫೋನ್ ಮಾಡಿ ನಮ್ಮ ದುಡ್ಡು ಸಿಕ್ತ ಅಂತ ಕೇಳು. ಏನೋ ಫೋನ್ ಮಾಡ್ಬೇಕಾ? ಹಾ ಮಾಡೋ. ಲೋ, ಅದು ಕಳೆದೋಗಿರೋದು 100-200 ಅಲ್ಲ ಕಣೋ. ಅದನ್ನೇ ನಾನು ಹೇಳ್ತಿರೋದು, 100-200 ಅಲ್ಲ, 8 ಲಕ್ಷ. ಲೋ, ಒಂದ್ ವೇಳೆ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಕೊನೆಗೆ ಯಾರ ತಲೆ ಮೇಲೆ ಬರುತ್ತೆ ಹೇಳೋ? ನನ್ನ ತಲೆ ಮೇಲೆ ಕಣಪ್ಪ. ನಾನೇ ಮತ್ತೆ 1 ರೂಪಾಯಿನ ಜೋಡಿಸಿ ವಾಪಸ್ ಕೊಡ್ಬೇಕು. ಶ್ರೀಮಂತು, ನಿನ್ನ ಹತ್ರ ನಾನು ಮಾತಾಡಬೇಕು. ಅಪ್ಪ, ಫಸ್ಟ್ ಟೆನ್ಷನ್ ಇದ್ದೀನಿ. ನೀವು ಬಂದೇನೋ ಮಾತಾಡಿ ನಾ ಅಧ್ವಾನ ಮಾಡ್ಬಿಡಿ. ಹೋಗಿ ಕೆಲಸ ನೋಡ್ಕೋಗಿ. ಇವತ್ತು ನಾನು ನಿನ್ನ ಹತ್ರ ಮಾತಾಡದೆ ಇಲ್ಲಿಂದ ಹೋಗಲ್ಲ ಶ್ರೀಮಂತು. ಇನ್ನು ಏನು ಮಾತಾಡ್ಬೇಕು ನೀವು? ಅಲ್ವೋ ಶ್ರೀಮಂತು, ನಿನ್ನ ಎದುರುಗಡೆ ಯಾರಿದ್ದಾರೆ, ನೀನು ಎಲ್ಲಿದೆಯಾ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಹಾಳಾಗೋದು ನಮ್ಮ ಜೀವನ ಅಂತ ನಿನಗೆ 1000 ಸಲ ಹೇಳಿದ್ದೀನಿ. ಯಾವತ್ತಾದ್ರೂ ನಾನು ಹೇಳೋ ಮಾತನ್ನ ಕೇಳಿದ್ಯಾ ನೀನು? ಈಗ ನೋಡು ಏನು ಮಾಡಿದ್ಯಾ ಅಂತ. ಏನ್ ಮಾಡಿದೆ? ವೆಂಕಟು ಹತ್ರ ಹೋಗಿ ದುಡ್ಡು ತಗೊಂಡಿದ್ದೆ ಅಂತ ಕೇಳಿದ್ಯಲ್ಲ, ಸರಿನಾ? ಯಾರಾದ್ರೂ ಈ ತರ ಮಾಡ್ತಾರಾ? ಅಪ್ಪ, ನಾನು ನಿಮ್ಮ ಹತ್ರನೂ ದುಡ್ಡು ತಗೊಂಡಿದ್ದೀರ ಅಂತಾನೆ ಕೇಳಿದ್ದು. ಅದ್ರಲ್ಲಿ ಯಾವುದೇ ಒಳಾರ್ಥನೂ ಇಲ್ಲ. ನೀನ್ ನನ್ನನ್ನು ಕೇಳೋ, 1 ಸಲ ಅಲ್ಲ 100 ಸಲ ಕೇಳು, ಪರವಾಗಿಲ್ಲ. ಆದ್ರೆ ವೆಂಕಟು ಹತ್ರ ಮಾತಾಡ್ಬೇಕು ಅಂದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಬೇಕು ಕಣೋ. ನೀನು ಯಾವ ತರ ಇನ್ನೊಬ್ರ ದುಡ್ಡಿಗೆ ಆಸೆ ಪಡೋದಿಲ್ವೋ, ಅವನು ಅದೇ ತರ ಕಣೋ. ಯಾವತ್ತು ಬೇರೊಬ್ರ ದುಡ್ಡಿಗೆ ಆಸೆ ಪಟ್ಟವನು ಅಲ್ಲ, ಆಸೆ ಪಡೋದೂ ಇಲ್ಲ. ತಾನಾಯ್ತು, ತನ್ನ ಕುಟುಂಬ ಆಯ್ತು ಅಂತ ಜೀವನ ಮಾಡ್ತಾ ಇದ್ದಾನೆ ಕಣೋ. ಅವನ ಮೇಲೆ ದುಡ್ಡು ಕತ್ತಿರೋ ಆರೋಪ ಮಾಡಿರೋ ನಿನ್ನ ಅಪ್ಪನಾಗಿ ನಾನೇ ಸಹಿಸೋದಿಲ್ಲ. ಇನ್ನು ಅವನ ಮನೆಯವ್ರು ಹೇಗೋ ಸಹಿಸ್ಕೋತಾರೆ? ಮಾತಾಡ್ಬೇಡ. ಅವನಿಗೆ 8 ಲಕ್ಷ ಎತ್ಕೊಂಡು ಹೋಗೋ ಬುದ್ಧಿ ಇದ್ದಿದ್ರೆ ನಿನಗೆ ಮುಂಚೆನೆ ಯಾಕೋ ದುಡ್ಡು ಕೊಡ್ತಿದ್ದ? ನಿನಗೆ ದುಡ್ಡೇ ಕೊಡದೆ ಏಮಾರಿಸ್ಬೋದಾಗಿತ್ತಲ್ಲ. ತನ್ನ ಮನೆಯವ್ರಿಗೋಸ್ಕರ, ನನ್ನ ಸ್ನೇಹಕ್ಕೋಸ್ಕರ ಪ್ರಾಣಾನೇ ಕೊಡಕ್ ಸಿದ್ಧವಾಗಿರೋ ವೆಂಕಟಪ್ಪನ ಮೇಲೆ ನೀನು ಕಳ್ಳತನದ ಆರೋಪ ಮಾಡಿರೋದು ಒಂದ್ ಸ್ವಲ್ಪನೂ ಸರಿ ಇಲ್ಲ ಕಣೋ. ಅವನನ್ನ ನೀನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರ್ಬೋದು, ಆದ್ರೆ ನಾನು ಅವನ್ನ 40 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯಾರಿಗಾದ್ರೂ ಕಷ್ಟ ಅಂದ್ರೆ ನಮ್ಗೆ ಯಾಕೆ ಬೇಕು ಅಂತ ಎಲ್ಲ ಎದ್ದು ಹೋಗ್ತಾರೆ. ಆದ್ರೆ ಇವನು ಕಷ್ಟದಲ್ಲಿರೋದು ಯಾರು ಏನು ಅಂತ ಗೊತ್ತಿಲ್ಲದೆ ಹೋದ್ರು ನಮ್ಮೊಳಗೊಬ್ಬ ಅಂತ ತಿಳ್ಕೊಂಡು ಸಹಾಯ ಮಾಡೋ ಬುದ್ಧಿ ಇರನ್ಕೊಳೋ ನಮ್ ವೆಂಕಟಪ್ಪ. ನನ್ನ ತಟ್ಟಲ್ಲಿ ಅನ್ನ ಇಲ್ಲದೆ ಇದ್ದಾಗ ಅವನ್ ತಟ್ಟಲ್ಲಿ ಇದ್ದ ಅನ್ನ ನನ್ನ ತಟ್ಟೆಗೆ ಹಾಕಿ ಅವ್ನು ಊಟ ಮಾಡ್ದೆ ಬರೀ ನೀರು ಕುಡ್ಕೊಂಡು ಮಲ್ಗ್ತಾ ಇದ್ದ ಅನ್ಕೊಳೋ ನಮ್ ವೆಂಕಟಪ್ಪ. ಇದುವರೆಗೂ ಯಾರು ಒಬ್ರು ಕೂಡ ಅವನ ಕಡೆ ಕೈ ತೋರಿಸಿ ಇವನಿಂದ ನಮ್ಗೆ ಮೋಸ ಆಯ್ತು ಅಂತ ಹೇಳ್ಸ್ಕೊಳ್ದೆ ಇರೋ ತರ ಬದುಕ್ತಾ ಇದ್ದಾನೆ ಕಣೋ ನಮ್ ವೆಂಕಟಪ್ಪ. ಅಂತವನ್ನ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗತ್ತೆ ಕಣೋ. ಅಪ್ಪ, ನೋಡ್ ಶ್ರೀಮಂತು, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಈಗ ಕಳೆದು ಹೋಗಿರೋ ದುಡ್ಡು ಸಿಗುತ್ತೋ ಬಿಡುತ್ತೋ ಅದು ಆಮೇಲಿನ ವಿಷಯ. ನೀನು ನಡ್ಕೊಂಡಿರೋ ರೀತಿ ಸ್ವಲ್ಪನೂ ಸರಿ ಇಲ್ಲ ಕಣೋ. ಈಗಿಂದೀಗಲೇ ಹೋಗಿ ವೆಂಕಟು ಹತ್ರ ಕ್ಷಮೆ ಕೇಳು. ಒಂದು ವೇಳೆ ನೀನ್ ಕ್ಷಮೆ ಕೇಳಲಿಲ್ಲ ಅಂತ ಇಟ್ಕೋ, ನಾನೇ ಹೋಗಿ ವೆಂಕಟು ಕಾಲ್ ಮೇಲೆ ಬಿದ್ದು ಕ್ಷಮೆ ಕೇಳ್ತೀನಿ. ಅಪ್ಪ, ಏನು? ಯಾಕೆ ಯಾರನ್ನ ಒಬ್ರು ಅರ್ಥ ಮಾಡ್ಕೋತಿಲ್ಲ? ಒಂದ್ ವೇಳೆ ನಾನು ಕೇಳಿರೋ ರೀತಿ ತಪ್ಪಾಗಿರ್ಬೋದು, ಆದ್ರೆ ತಪ್ಪಾಗೇನು ಕೇಳಿಲ್ಲಪ್ಪ ನಾನು. ದುಡ್ಡಿಟ್ಟಿರೋ ಬ್ಯಾಗ್ ಈಗ ಸಪ್ತಮಿ ಮನೆ ಹತ್ರ ಸಿಕ್ತು. ಅದ್ರಲ್ಲಿರೋ ದುಡ್ಡಿಲ್ಲ, ಖಾಲಿ ಬ್ಯಾಗ್ ಮಾತ್ರ ಸಿಕ್ಕಿದೆ ಅಂದ್ರೆ ಏನರ್ಥ? ದುಡ್ಡಿಟ್ಟಿರೋ ಬ್ಯಾಗು ಸಪ್ತಮಿ ಮನೆ ಮುಂದೆ ಸಿಕ್ತಾ? ಹೌದು. ಏ ಸ್ವಾಮಿ, ನೀನ್ ಇದನ್ನ ನಂಗೆ ಹೇಳಲೇ ಇಲ್ವಲ್ಲೋ? ಅಪ್ಪ, ಅದು ನಾನು ಮಾತಿನ ಬರದಲ್ಲಿ ಹೇಳೋದನ್ನ ಮರ್ತ್ಬಿಟ್ಟೆ ಅಪ್ಪ. ಈಗ ಖಾಲಿ ಬ್ಯಾಗ್ನ ಸಪ್ತಮಿ ಹತ್ರ ಕೊಟ್ಟಿದ್ದೀನಿ. ಅವಳು ಕಂಡಿಡ್ತೀನಿ ಅಂತ ಹೇಳಿದಾಳೆ. ಆದ್ರೆ ನಂದು ಒಂದೇ ಒಂದು ಪ್ರಶ್ನೆ ಇದೆ, ಉತ್ತರ ಕೊಡ್ತೀರಾ? ಬಟ್ಟೆ ಅಂಗಡಿಲಿ ಕಾಣೆ ಆಗಿದ್ದ ಬ್ಯಾಗು ಅವ್ರ ಮನೆ ಮುಂದೆನೇ ಸಿಗೋದಕ್ಕೆ ಹೇಗೆ ಸಾಧ್ಯ? ಆ ಖಾಲಿ ಬ್ಯಾಗು ವೆಂಕಟಪ್ಪನ ಮನೆ ಮುಂದೆ ಅಲ್ಲ, ವೆಂಕಟಪ್ಪನ ರೂಮಲ್ಲೇ ಸಿಕ್ಕಿದ್ರು ಅದರಲ್ಲಿರೋ ಒಂದೇ ₹1 ಕೂಡ ಅವನ್ ತಗೊಳಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವನು ದುಡ್ಡು ತಗೊಂಡಿರಲ್ಲ. ನನಗೆ ನಮ್ ವೆಂಕಟು ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಕಣೋ. ನಿಜ ಹೇಳ್ಬೇಕು ಅಂದ್ರೆ ನನಗೆ ನನ್ನ ಮೇಲಿರೋ ನಂಬಿಕೆಗಿಂತ ವೆಂಕಟು ಮೇಲಿರೋ ನಂಬಿಕೆನೇ ಜಾಸ್ತಿ. ಆದ್ರೆ ಇದೆಲ್ಲ ನಿಂಗೆ ಹೇಗೋ ಅರ್ಥ ಆಗ್ಬೇಕು? ಅವನ ಮನ್ಸಿಗೆ ಗಾಯ ಮಾಡಿ ಎಲ್ರಿಗೂ ಬೇಜಾರು ಮಾಡ್ಬಿಟ್ಟೆ ನೀನು. ಇದನ್ನ ಯಾರು ಕ್ಷಮಿಸಲ್ಲ ಶ್ರೀಮಂತು, ಯಾರು ಕ್ಷಮಿಸಲ್ಲ. ಅಪ್ಪ 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 ನಿಂತ್ಕೊಳ್ಳಿ ಅಪ್ಪ.